ಹಿರಿಯ ಮುತ್ಸದಿ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರಿಗೆ ಈಗಾಗಲೇ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಶ್ವಾಸಕೋಶ ಸೋಂಕಿನಿಂದ ಅವರು ಬಳಲ್ತಾ ಇದ್ದರು. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರನ್ನು ಈಗ ಅವರಿಗೆ ವೆಂಟಿಲೇಟರ್ ಕೂಡ ಅಳವಡಿಸಲಾಗಿದೆ. ಆ ಮೂಲಕ ಎಸ್.ಎಂ. ಕೃಷ್ಣ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಸದ್ಯಕ್ಕೆ ವೈದ್ಯರು ಹೇಳಿರೋದು ಅಂದರೆ ತಜ್ಞ ವೈದ್ಯರೇ ಅವರನ್ನು ಟ್ರೀಟ್ ಮಾಡ್ತಾ ಇದ್ದಾರೆ. ಅವ್ರು ಹೇಳಿರೋ ಪ್ರಕಾರ ಆರೋಗ್ಯ ಸ್ಥಿತಿ ಗಂಭೀರವಾದಂಥ ಹಿನ್ನೆಲೆ ತಜ್ಞ ವೈದ್ಯರೇ ಚಿಕಿತ್ಸೆಯನ್ನು ಕೊಡ್ತಾ ಇರೋದು. ಡಾಕ್ಟರ್ ಸತ್ಯನಾರಾಯಣ, ಡಾಕ್ಟರ್ ಸುನಿಲ್ ಕಾರಂತ್ರಿಂದ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಕರುನಾಡು ಕಂಡ ಧೀಮಂತ ನಾಯಕ ರಾಜ್ಯದ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರು ಆರೋಗ್ಯದಲ್ಲಿ ಒಂದಿಷ್ಟು ಏರಿಳಿತ ಆಗಿರೋ ಕಾರಣದಿಂದಾಗಿ ಕಳೆದ ಒಂದಿಷ್ಟು ದಿನಗಳಿಂದ ನಗರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡಿತಾ ಇದ್ರು. ನಿನ್ನೆ ಆರೋಗ್ಯದಲ್ಲಿ ಏಕಾಏಕಿ ಏರಿಳಿತ ಕಂಡಿರೋ ಕಾರಣದಿಂದಾಗಿ ICUವಿನಿಂದ ನೇರವಾಗಿ ವೆಂಟಿಲೇಷನ್ಗೆ ಶಿಫ್ಟ್ ಮಾಡಿ ಟ್ರೀಟ್ಮೆಂಟನ್ನು ಮುಂದುವರಿಸಿದ್ದಾರೆ. ಪ್ರಮುಖವಾಗಿ ಶ್ವಾಸಕೋಶದ ಸಂಬಂಧಿತ ಒಂದಿಷ್ಟು ಸೋಂಕುಗಳು ಕೂಡ ಕಾಣಿಸ್ಕೊಂಡಿದ್ದು, ವಯೋಸಹಜ ಕಾಯಿಲೆಗಳು ಕೂಡ ಕಾಣಿಸ್ಕೊಂಡಿದ್ದು, ಈ ನಿಟ್ಟಿನಲ್ಲಿ ಟ್ರೀಟ್ಮೆಂಟನ್ನು ಪಡಿತಾ ಇದ್ರು. ಸೊ ಏಕಾಏಕಿ ಏರಿಳಿತ ಆಗಿರೋ ಕಾರಣದಿಂದಾಗಿ ICUವಿನಿಂದ ವೆಂಟಿಲೇಷನ್ಗೆ ಶಿಫ್ಟ್ ಮಾಡಲಾಗಿದೆ. CM ಸಿದ್ದರಾಮಯ್ಯ ಅವರು ಕೂಡ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರು. ಇಂದು ಕೂಡ ಗಣ್ಯರು ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸುವಂತಹ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ವೈದ್ಯ ಮೂಲಗಳು ಸಹ ಹೇಳಿದ್ದಾರೆ, ಟ್ರೀಟ್ಮೆಂಟ್ಗೆ ಉತ್ತಮ ರೆಸ್ಪಾನ್ಸ್ ಕೂಡ ನೀಡ್ತಾ ಇದ್ದಾರೆ. ಆರೋಗ್ಯದಲ್ಲಿ ಗಂಭೀರ ಇದ್ರೂ ಟ್ರೀಟ್ಮೆಂಟ್ಗೆ ಉತ್ತಮ ರೆಸ್ಪಾನ್ಸನ್ನು ಎಸ್.ಎಂ. ಕೃಷ್ಣ ಅವರು ನೀಡ್ತಾ ಇದ್ದಾರೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಶಂಕರ ಜೊತೆ ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಿರಿಯ ಮುತ್ಸದಿ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರಿಗೆ ಈಗಾಗಲೇ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಶ್ವಾಸಕೋಶ ಸೋಂಕಿನಿಂದ ಅವರು ಬಳಲ್ತಾ ಇದ್ದರು. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರನ್ನು ಈಗ ಅವರಿಗೆ ವೆಂಟಿಲೇಟರ್ ಕೂಡ ಅಳವಡಿಸಲಾಗಿದೆ. ಆ ಮೂಲಕ ಎಸ್.ಎಂ. ಕೃಷ್ಣ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಸದ್ಯಕ್ಕೆ ವೈದ್ಯರು ಹೇಳಿರೋದು ಅಂದರೆ ತಜ್ಞ ವೈದ್ಯರೇ ಅವರನ್ನು ಟ್ರೀಟ್ ಮಾಡ್ತಾ ಇದ್ದಾರೆ. ಅವ್ರು ಹೇಳಿರೋ ಪ್ರಕಾರ ಆರೋಗ್ಯ ಸ್ಥಿತಿ ಗಂಭೀರವಾದಂಥ ಹಿನ್ನೆಲೆ ತಜ್ಞ ವೈದ್ಯರೇ ಚಿಕಿತ್ಸೆಯನ್ನು ಕೊಡ್ತಾ ಇರೋದು. ಡಾಕ್ಟರ್ ಸತ್ಯನಾರಾಯಣ, ಡಾಕ್ಟರ್ ಸುನಿಲ್ ಕಾರಂತ್ರಿಂದ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಕರುನಾಡು ಕಂಡ ಧೀಮಂತ ನಾಯಕ ರಾಜ್ಯದ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರು ಆರೋಗ್ಯದಲ್ಲಿ ಒಂದಿಷ್ಟು ಏರಿಳಿತ ಆಗಿರೋ ಕಾರಣದಿಂದಾಗಿ ಕಳೆದ ಒಂದಿಷ್ಟು ದಿನಗಳಿಂದ ನಗರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡಿತಾ ಇದ್ರು. ನಿನ್ನೆ ಆರೋಗ್ಯದಲ್ಲಿ ಏಕಾಏಕಿ ಏರಿಳಿತ ಕಂಡಿರೋ ಕಾರಣದಿಂದಾಗಿ ICUವಿನಿಂದ ನೇರವಾಗಿ ವೆಂಟಿಲೇಷನ್ಗೆ ಶಿಫ್ಟ್ ಮಾಡಿ ಟ್ರೀಟ್ಮೆಂಟನ್ನು ಮುಂದುವರಿಸಿದ್ದಾರೆ. ಪ್ರಮುಖವಾಗಿ ಶ್ವಾಸಕೋಶದ ಸಂಬಂಧಿತ ಒಂದಿಷ್ಟು ಸೋಂಕುಗಳು ಕೂಡ ಕಾಣಿಸ್ಕೊಂಡಿದ್ದು, ವಯೋಸಹಜ ಕಾಯಿಲೆಗಳು ಕೂಡ ಕಾಣಿಸ್ಕೊಂಡಿದ್ದು, ಈ ನಿಟ್ಟಿನಲ್ಲಿ ಟ್ರೀಟ್ಮೆಂಟನ್ನು ಪಡಿತಾ ಇದ್ರು. ಸೊ ಏಕಾಏಕಿ ಏರಿಳಿತ ಆಗಿರೋ ಕಾರಣದಿಂದಾಗಿ ICUವಿನಿಂದ ವೆಂಟಿಲೇಷನ್ಗೆ ಶಿಫ್ಟ್ ಮಾಡಲಾಗಿದೆ. CM ಸಿದ್ದರಾಮಯ್ಯ ಅವರು ಕೂಡ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರು. ಇಂದು ಕೂಡ ಗಣ್ಯರು ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸುವಂತಹ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ವೈದ್ಯ ಮೂಲಗಳು ಸಹ ಹೇಳಿದ್ದಾರೆ, ಟ್ರೀಟ್ಮೆಂಟ್ಗೆ ಉತ್ತಮ ರೆಸ್ಪಾನ್ಸ್ ಕೂಡ ನೀಡ್ತಾ ಇದ್ದಾರೆ. ಆರೋಗ್ಯದಲ್ಲಿ ಗಂಭೀರ ಇದ್ರೂ ಟ್ರೀಟ್ಮೆಂಟ್ಗೆ ಉತ್ತಮ ರೆಸ್ಪಾನ್ಸನ್ನು ಎಸ್.ಎಂ. ಕೃಷ್ಣ ಅವರು ನೀಡ್ತಾ ಇದ್ದಾರೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಶಂಕರ ಜೊತೆ ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.